ನಾನಿವತ್ತು ಡಿಲ್ಲಿಯಲ್ಲೇ ಇದ್ದೆ. ಭಾರತೀಯ ಜನತಾ ಪಕ್ಷದ ಗೆಲುವು, ದೆಹಲಿಯಲ್ಲಿ ಭಾರತೀಯ ಜನತಾ ಪಕ್ಷದ ಗೆಲುವು ಇಡೀ ರಾಷ್ಟ್ರದಾದ್ಯಂತ BJPಯ ಕಾರ್ಯಕರ್ತರಲ್ಲಿ ಒಂದು ರೀತಿಯ ಹೊಸ ಉತ್ಸಾಹವನ್ನು ಉಂಟು ಮಾಡಿದೆ. ಹರಿಯಾಣದಲ್ಲಿ, ಮಹಾರಾಷ್ಟ್ರದಲ್ಲಿ ಗೆದ್ದ ನಂತರ ಈ ಡಿಲ್ಲಿಯ ಗೆಲುವು ಅನ್ನುವಂಥದ್ದು ಇಡೀ ಭಾರತ ದೇಶದಲ್ಲಿ ನಮ್ಮ ಕಾರ್ಯಕರ್ತರಲ್ಲಿ ಉತ್ಸಾಹ ಉಂಟು ಮಾಡಿರುವಂಥ ಹಿನ್ನೆಲೆಯಲ್ಲಿ ನಾನು ಈ ಗೆಲುವಿಗೆ ಕಾರಣೀಕರ್ತರಾದಂಥ ಭಾರತದ ಪ್ರಧಾನಿ, BJP ಹೆಮ್ಮೆಯ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ, BJP ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾರವರಿಗೆ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಅವರ ಸಹಿತ ಈ ಗೆಲುವಿಗೆ ಕಾರಣೀಕರ್ತರಾದ ಇಡೀ ತಂಡಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜನಪರವಾದಂಥ ಹೋರಾಟದ ಮೂಲಕ ಅನೇಕ ಅಪಪ್ರಚಾರಗಳ ನಡುವೆ ದೇಶದ ನಾಯಕರಾಗಿರುವಂಥ ನರೇಂದ್ರ ಮೋದಿಯವರ ಮೇಲೆ ಮತ್ತು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟು ದೆಹಲಿಯ ಗದ್ದುಗೆಯನ್ನು BJPಗೆ ಬಿಟ್ಟುಕೊಟ್ಟಂಥ ಎಲ್ಲ ಮತದಾರರಿಗೆ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮೊದಲು ಜಾಟರು BJP ಪರವಾಗಿಲ್ಲ ಅಂತ ಹೇಳಿದರು. ಯಾರ್ಯಾರು ಜಾಟ್ ಸಮುದಾಯದವರು ಇರುವಂಥ ಪ್ರದೇಶಗಳಲ್ಲಿ ಭಾರತೀಯ ಜನತಾ ಪಕ್ಷ ದೊಡ್ಡ ಗೆಲುವಿನ ಅಂತರವನ್ನು ಮಾಡಿಕೊಂಡಿದೆ. ವಿಶೇಷವಾಗಿ ಮುಸ್ಲಿಮರ ಬಾಹುಳ್ಯ ಇರುವಂಥ ಪ್ರದೇಶಗಳಲ್ಲಿ BJPಗೆ ಗೆಲುವು ತಂದಿರುವುದು ಹೊಸ ಸಂದೇಶವನ್ನು ಬೀರಿದಂಥ ಅನುಭವಗಳಾಗುತ್ತೆ. ರಾಷ್ಟ್ರೀಯತೆ ಮತ್ತು ವೈಚಾರಿಕ ವಿಚಾರದಲ್ಲಿರುವಂಥ ಸ್ಪಷ್ಟತೆಯನ್ನು ಗಮನದಲ್ಲಿಟ್ಟುಕೊಂಡು ದೇಶ ಮೊದಲು ಅನ್ನುವಂಥ ಕಾರ್ಯಕರ್ತರ ಪರಿಶ್ರಮದಿಂದಾಗಿ BJP ಗೆದ್ದಿದೆ ಅಂತ ನನ್ನ ಭಾವನೆ. ಎಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ದೆಹಲಿಯ ಚುನಾವಣೆ ಕರ್ನಾಟಕದ ಮೇಲೂ ಪರಿಣಾಮ ಬೀರುತ್ತೆ ಅನ್ನುವುದನ್ನು ಯಾರೂ ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ರಾಷ್ಟ್ರೀಯ ಪಕ್ಷವಾಗಿರುವಂಥ ಮತ್ತು ಪಾರ್ಲಿಮೆಂಟಲ್ಲಿ ಅಧಿಕೃತ ವಿರೋಧ ಪಕ್ಷವಿರುವಂಥ ಕಾಂಗ್ರೆಸ್ಸು ಒಂದೂ ಸ್ಥಾನವನ್ನು ಇಲ್ಲಿ ಗೆಲ್ಲಿಲ್ಲ ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆಗಳಿದೆ. ನಾನಿವತ್ತು ಡಿಲ್ಲಿಯಲ್ಲೇ ಇದ್ದೆ. ಭಾರತೀಯ ಜನತಾ ಪಕ್ಷದ ಗೆಲುವು, ದೆಹಲಿಯಲ್ಲಿ ಭಾರತೀಯ ಜನತಾ ಪಕ್ಷದ ಗೆಲುವು ಇಡೀ ರಾಷ್ಟ್ರದಾದ್ಯಂತ BJPಯ ಕಾರ್ಯಕರ್ತರಲ್ಲಿ ಒಂದು ರೀತಿಯ ಹೊಸ ಉತ್ಸಾಹವನ್ನು ಉಂಟು ಮಾಡಿದೆ. ಹರಿಯಾಣದಲ್ಲಿ, ಮಹಾರಾಷ್ಟ್ರದಲ್ಲಿ ಗೆದ್ದ ನಂತರ ಈ ಡಿಲ್ಲಿಯ ಗೆಲುವು ಅನ್ನುವಂಥದ್ದು ಇಡೀ ಭಾರತ ದೇಶದಲ್ಲಿ ನಮ್ಮ ಕಾರ್ಯಕರ್ತರಲ್ಲಿ ಉತ್ಸಾಹ ಉಂಟು ಮಾಡಿರುವಂಥ ಹಿನ್ನೆಲೆಯಲ್ಲಿ ನಾನು ಈ ಗೆಲುವಿಗೆ ಕಾರಣೀಕರ್ತರಾದಂಥ ಭಾರತದ ಪ್ರಧಾನಿ, BJP ಹೆಮ್ಮೆಯ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ, BJP ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾರವರಿಗೆ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಅವರ ಸಹಿತ ಈ ಗೆಲುವಿಗೆ ಕಾರಣೀಕರ್ತರಾದ ಇಡೀ ತಂಡಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜನಪರವಾದಂಥ ಹೋರಾಟದ ಮೂಲಕ ಅನೇಕ ಅಪಪ್ರಚಾರಗಳ ನಡುವೆ ದೇಶದ ನಾಯಕರಾಗಿರುವಂಥ ನರೇಂದ್ರ ಮೋದಿಯವರ ಮೇಲೆ ಮತ್ತು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟು ದೆಹಲಿಯ ಗದ್ದುಗೆಯನ್ನು BJPಗೆ ಬಿಟ್ಟುಕೊಟ್ಟಂಥ ಎಲ್ಲ ಮತದಾರರಿಗೆ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮೊದಲು ಜಾಟರು BJP ಪರವಾಗಿಲ್ಲ ಅಂತ ಹೇಳಿದರು. ಯಾರ್ಯಾರು ಜಾಟ್ ಸಮುದಾಯದವರು ಇರುವಂಥ ಪ್ರದೇಶಗಳಲ್ಲಿ ಭಾರತೀಯ ಜನತಾ ಪಕ್ಷ ದೊಡ್ಡ ಗೆಲುವಿನ ಅಂತರವನ್ನು ಮಾಡಿಕೊಂಡಿದೆ. ವಿಶೇಷವಾಗಿ ಮುಸ್ಲಿಮರ ಬಾಹುಳ್ಯ ಇರುವಂಥ ಪ್ರದೇಶಗಳಲ್ಲಿ BJPಗೆ ಗೆಲುವು ತಂದಿರುವುದು ಹೊಸ ಸಂದೇಶವನ್ನು ಬೀರಿದಂಥ ಅನುಭವಗಳಾಗುತ್ತೆ. ರಾಷ್ಟ್ರೀಯತೆ ಮತ್ತು ವೈಚಾರಿಕ ವಿಚಾರದಲ್ಲಿರುವಂಥ ಸ್ಪಷ್ಟತೆಯನ್ನು ಗಮನದಲ್ಲಿಟ್ಟುಕೊಂಡು ದೇಶ ಮೊದಲು ಅನ್ನುವಂಥ ಕಾರ್ಯಕರ್ತರ ಪರಿಶ್ರಮದಿಂದಾಗಿ BJP ಗೆದ್ದಿದೆ ಅಂತ ನನ್ನ ಭಾವನೆ. ಎಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ದೆಹಲಿಯ ಚುನಾವಣೆ ಕರ್ನಾಟಕದ ಮೇಲೂ ಪರಿಣಾಮ ಬೀರುತ್ತೆ ಅನ್ನುವುದನ್ನು ಯಾರೂ ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ರಾಷ್ಟ್ರೀಯ ಪಕ್ಷವಾಗಿರುವಂಥ ಮತ್ತು ಪಾರ್ಲಿಮೆಂಟಲ್ಲಿ ಅಧಿಕೃತ ವಿರೋಧ ಪಕ್ಷವಿರುವಂಥ ಕಾಂಗ್ರೆಸ್ಸು ಒಂದೂ ಸ್ಥಾನವನ್ನು ಇಲ್ಲಿ ಗೆಲ್ಲಿಲ್ಲ ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆಗಳಿದೆ.